ಶಿಷ್ಯರಾಗಿರ್ತಕ್ಕಂಥ ಯಾರಿಪ್ಪ? ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು 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 ಬಾರಾಮತಿಯ ಗೌಡರ ಮಗನಿಗೆ ಗುರುವನಾಗಿ ಸೀಗಿ ಶಂಕಾಸುರ ಹೊಡೆದು ಬಾಗಿ ಬಂಕಾಸುರ ಹೊಡೆದು ಗಜಲಿಂಬಿ ಗಜಾಸುರ ಹೊಡೆದು ದೈತ ಕೋಣೇಶ್ವರನ ಹೊಡೆದು ಕ್ವಾನಗನೂರು ಮಠ ಕರೆಸಿದೆ ಎಂಬು ಕಲಿಯುಗದ ಜನಕ ಕರೆದೇವರಾಗಿ ಶಿಡಿಯಾನ್ ಎಂಬುದು ಶಿವನ ಮಠ ಮಾಡಿ, ಹುಣ್ಣೂರು ಎಂಬುದು ಹೂವಿನ ಮಠ ಮಾಡಿ, ಹೌದಪ್ಪ ಹೌದು, ಆಲಕನೂರು ಎಂಬುದು ಅರಮನೆ ಮಾಡಿ, ಕ್ವಾನಗನೂರು ಎಂಬುದು ಗುರುಮನಿ ಮಾಡಿ, ಹೌದು, ಭಂಡಾರದ ಒಡೆಯನಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ಶಿವಸಿದ್ಧ ಬೀರಣ್ಣ ದೇವರ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳಿ 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 ಬೀರದೇವರ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ಸೊಲ್ಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಿಜಂತಿ ಗ್ರಾಮದಲ್ಲಿ ನೆನೆದು ಹಾಲು ಮತಕ ನೆಲೆಯಾಗಿ ನಿಂತು ಹಾಲು ಮತವನ್ನೇ ಮೂಲ ಮತವನ್ನ ಮೇಲ ಮತ ಹಿಂಗ ಮುಗಿಲೆತ್ತರಕ್ಕೆ ಬೆಳೆಸಿ ಕಾಡಿದ ಗುರುವಿಗೆ ಬೇಡಿದನ್ನು ತಂದು ಕೊಟ್ಟು ಎಂಜಲ ಇಲ್ಲದ ಗಂಜಿ ಹುಲಿ ಹಾಲವನ್ನ ಗುರುವಿಗೆ ಉಣಿಸಿ ವರ್ಷಕ್ಕೆ ಒಮ್ಮೆ ಅರಸ ದೀಪಾವಳಿ ಮಧ್ಯರಾತ್ರಿ 12 ಗಂಟೆಗೆ ಶಿವ ಪಾರ್ವತಿ ಧರೆಗಿಳಿಸಿಕೊಂಡು ಹೌದಾ ಪಾರ್ವತಾದೇವಿಯಿಂದ ಆರತಿಯನ್ನು ಬೆಳೆಸಿಕೊಂಡು ಪರಮಾತ್ಮನಿಂದ ಮುಂಡಾಸದ ಮುಯಿ ಪಡ್ಕೋತಕ್ಕಂತ ಯಾರಿಪ್ಪ ನಮ್ಮಪ್ಪ? ಮುತ್ಯ ಮಾಳಿಂಗರಾಯರ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳಿ ಮಾಳಿಂಗರಾಯನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ಜತ್ತ ತಾಲೂಕಾ ಸಾಂಗ್ಲಿ ಜಿಲ್ಲಾ ಹುಟ್ಟಿಗಿ ವೆಂಕನಗೌಡ ಹಾಗೂ ಶಿವಲಿಂಗಮರು ಸುಪುತ್ರನಾಗಿರ್ತಕ್ಕಂಥ ಹೌದು ಕನಗೀಲ ಮಠದ ಕರ್ತನಾಗಿರ್ತಕ್ಕಂಥ ಬಿಜ್ಜರಿಗೆ ಬುಳ್ಳನ್ನ ದೇವರನ್ನು ಕೂಡ ಸಂಧಿಗೆ ಸಂದ ಆಹ್ವಾನಿಸಿಕೊಂಡು ಹೋಗುತ್ತಾ ಗಂಡು ಮೆಟ್ಟಿದ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಯಾವ್ರಿಪ್ಪ? ಪಾವನ ಕ್ಷೇತ್ರ, ದಿವ್ಯ ಕ್ಷೇತ್ರ, ಹೌದು, ಸದಲಗ ಗ್ರಾಮದ ಭಂಡಾರದ ಒಡೆಯನಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ದಯವಿಟ್ಟು ಗಪ್ಪುರ ಮಾತಾಡ್ಬಿಡ್ರಿ, ಬಾಬಾ ಗಪ್ಕೊಂಡ್ರಿ. ಭಂಡಾರದ ಒಡೆಯನಾಗಿರ್ತಕ್ಕಂಥ ಧರಿಕಾಣ ಅಜ್ಜವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳಿ ಆ ದರಿದೇವರ ಸ್ವರೂಪಿಯಲ್ಲಿ ಹೌದಾ ಮಾನವ ಸ್ವರೂಪಿಯಾಗಿ ಹುಟ್ಟಿ ದೇವತ್ವದ ಪದವಿಯನ್ನ ಪಡ್ಕೊಂಡಿರ್ತಕ್ಕಂಥ ಯಾರಿಪ್ಪ? ನಡೆದಾಡ್ತಕ್ಕಂಥ ದೇವರ, ಮಾತಾಡ್ತಕ್ಕಂಥ ದೇವರ ಯಾರಿಪ್ಪ ಅಪ್ಪಾಜಿ ಅವರು? ಈ ಜಾತ್ರೆಗೆ ಕಾರ್ಯಕರ್ತರು ಒಬ್ಬ ಸೂತ್ರಧಾರಿ ಮತ್ತು ಮೇಲಾಗಿ ಆತನ ಪಾತ್ರಧಾರಿ ಸ್ವರೂಪಿಯಲ್ಲಿರ್ತಕ್ಕಂಥ ಯಾರಿಪ್ಪ? ದರಿಕಾನ್ ಅಜ್ಜವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ನಮಸ್ಕಾರಗಳನ್ನು, ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಹೇಳಿಕೊಂಡು ಆದಿಶಕ್ತಿ ಜಕ್ಕಮ್ಮ ತಾಯಿಯ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಎನ್ನ ಮ್ಯಾಲಿನ ಒಡೆಯನಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ತೊದಲಬಗಿ ಮಡ್ಡಿಸಿದ್ದೇಶ್ವರ ಮುತ್ತುರವನ ಪಾದಕ್ಕೂ ಕೂಡ ಪಡಮಟ್ಟು ನಮ್ ಜೊತೆನೆ ಹಾಡ್ಲಿಕ್ಕೆ ಬಂದಿರ್ತಕ್ಕಂಥ ಯಾರಿಪ್ಪ ಶ್ರೇಷ್ಠ ಕಲಾವಿದರು? ನೋಡು ಚಲೋ ಕಲಾವಿದ್ರು ಅಂತ ಯಾವ್ದು ಹೊಂಟ್ರವ್ರು. ಹೋಗ್ರಿ, ನೀನು ಹೊಳ್ಳಿ ಬಂದಿರ ಇಲ್ಲಿ? ಇಲ್ಲ, ಆ ಹುಡುಗಿ ಹೋಗ್ಲಿ ಬಿಡು. ಮತ್ತ ನಮ್ಮ ತಂಗಿಗೆ ಅಂದ್ರೆ ಅವ್ನ್ ಹೇಳತ್ತೀನಿ ಡಗ್ಗದವಂಗ್ರಿ ಇರ್ಲಿ. ಹೌದು, ಒಳ್ಳೆಯ ಹೌದು, ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬಂದ್ರು ಕೂಡ ಇವಂತ ಹಂಗೆ ಹಾಕ್ಯ ನೋಡ್ರಿ, ಬ್ಯಾಂಜೋ ಪಲ್ಟಿ ಹಾಕೊಂಡಾರ ಹೆಂಗ ಸೊಂಗ ತೆಗ್ದದು ಮೊಮ್ಮಗನ. ಹೌದು, ಒಳ್ಳೆಯ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥ ಹೌದು ಆತ್ಮೀಯ ಬಂಧುಗಳೇ, ಹೌದು, ಹಾಡಿಕೆಯಲ್ಲಿ ಹೊಯ್ಮನ್ಸಿರ್ಬೋದು, ಕರೆ ಒಂದ ಹೆಮ್ಮೆ ಪಡಬೇಕಾದಂತ ವಿಷಯ ಅದ. ಏನಿಪ್ಪ ಹೆಮ್ಮೆ ಪಡುವಂತ ವಿಷಯ? ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬಂದ್ರು ಕೂಡ ಈ ಹಾಲ್ ಮತದ ಕೀರ್ತಿಯನ್ನ, ಸತ್ಯಸಿದ್ಧರ ಕೀರ್ತಿಯನ್ನ ಮುಗಿಲೆತ್ತರಕ್ಕೆ ಬೆಳೆಸುವ ಸಲುವಾಗಿ ಹೌದಿಪ್ಪ ಹನಿ ಮೇಲೆ ಭಂಡಾರ ಹಚ್ಕೊಂಡು ಹಾಡ್ತಕ್ಕಂತ ಯಾರಿಪ್ಪ? ನಮ್ಮ ತಂಗಿ ಕುರುಗೋಟ ಗ್ರಾಮದ ಸಹೋದರಿ ನಸ್ರೀನ್ ಅವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಪುಣ್ಯಾತ್ಮರಿ. ಹೌದು 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 ಹೌದಿಪ್ಪ, ಹೌದು. ಆ ಮ್ಯಾಲಿನಲ್ಲಿ ಮಾತಾಡ್ಲಿಕ್ಕೆ ಬಂದಿರ್ತಕ್ಕಂತ ಯಾರಿಪ್ಪ ಅವರು? ಒಳ್ಳೆಯ ಶ್ರೇಷ್ಠ ಪುರಾಣಿಕರು, ಹೌದು, ಮುಗ್ಧ ಜೀವಿ ಮತ್ತು ನಗುಮುಖದ ಸರದಾರ ಆಗಿರ್ತಕ್ಕಂತ ಸ್ವಾಮು ಮಾಸ್ತರ ಕಡೆ 18 ಪುರಾಣಕ್ಕೆ ಕಳಿಸ್ಯಾರ. ಹೌದು, ಸುಮ್ಮ ಅವ್ರ ರಥ ಇವ್ರು ಎಳಿಲಾಕೈತ್ಯಾರ. ಹೌದಲ್ರಿಪ್ಪ. ಒಳ್ಳೆಯ 100 ಮ್ಯಾಳಿಗೆ ಸಂಭಾಷಣೆಗಾಗಿ ಹೋಗಿರ್ತಕ್ಕಂತ ಯಾರಿಪ್ಪ ಅವರು? ಕಬ್ಬೂರು ಗ್ರಾಮದ ಒಳ್ಳೆಯ ತತ್ವಜೀವಿ ಆಗಿರ್ತಕ್ಕಂತ ಸುರೇಶ್ವರ ಅವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ನಮಸ್ಕಾರಗಳನ್ನ ಸಲ್ಲಿಸಿ ಯಾಕಂತ ಕೇಳಿದ್ರ, ಯಾಕ್ರಿಪ್ಪ?
ಹಾಡ್ಕಿ ಒಳಗ ಹೊತ್ತು ಹೊಂಡತನ ಅವರಿಗೆ ನಾವು ಮಾತಾಡ್ಬಹುದು, ನಮ್ಗ ಅವ್ರು ಮಾತಾಡ್ಬಹುದು. ಹೌದು ಖರೆ ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನ ಮಾತ್ರ ನಾವು ಎತ್ತಿ ತೋರಿಸ್ಬೇಕಾಗ್ತದ. ಹೌದಿಪ್ಪ ಹೌದು. ಯಾಕಂತ ಕೇಳಿದ್ರೆ ಮಾಳಿಂಗರಾಯ ಅಮೋಕ್ಷದಲ್ಲಿ ಭೇದ ಭಾವ ತರಲಾರ್ದೆ ಹೌದಾ ಎರಡೂ ನಮ್ಮ ದೇವರುಗಳೇ ಅದಾವ. ಹೌದಾ ಯಾವ ದೇವರ ಸೇವಾ ಆದ್ರೂ ಕೂಡ ಎರಡೂ ಅಷ್ಟೇ ಅಂತ ತಿಳ್ಕೊಂಡು ಅಮೋಕ್ಷದ ಮೇಲಿನಲ್ಲಿಯೂ ಮಾತಾಡ್ತಾರ, ಹೌದು ಮಾಳಿಂಗರಾಯನ ಮೇಲಾಗೂ ಮಾತಾಡ್ತಾರ. ಹೌದಿಪ್ಪ ಹೌದಾ. ಒಂದು ಸುರೇಶ್ ಮಾಸ್ತರ ಕಬ್ಬರು ಅವರಿಗೆ ಕೂಡ ಒಂದ್ಸಾರಿ ಜೋರಾದ ಚಪ್ಪಾಳವನ್ನ ತರಬೇಕ ತಮ್ಮಲ್ಲಿ ಒಂದು ವಿನಂತಿ ಪೂರ್ವಕವಾಗಿ ಕೇಳಿಕೊಂಡು, ಓಕೆ ಓಕೆ. ಇಲ್ಲಿ ಡೊಳ್ಳಿನ ಪದಗಳನ್ನು ಕೇಳಿ ಕೂಡಿರ್ತಕ್ಕಂಥ ಹೌದು ಅಕ್ಕ ತಂಗಿರಿಗೂ ಅಣ್ಣ ತಮ್ಮದಿರು ಜ್ಞಾನ ಪಂಡಿತರಿಗೆ ವೇದ ಮೂರ್ತಿ ಜಟಾಮಠ ನೆರೆ ಹಳ್ಳಿಯಿಂದ ಬಂದಿರತಕ್ಕಂಥ ಹೌದಾ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಶಿಲಿಂಗೇಶ್ವರ ಗಾಯನ ಸಂಘದಿಂದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ಹೇಳುತ್ತಾ ಹೇಳುತ್ತಾ ಇಲ್ಲಿ ಜಾತ್ರೆಗೆ ಆಗಮನ ಮಾಡಿರ್ತಕ್ಕಂಥ ಎಲ್ಲ ಸತ್ಯ ಸಿದ್ಧರ ಹೌದು ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಇನ್ನ ಹರದೇಶ ನಾಗೇಶಿ ಒಳಗ ಹೌದು ಹಾಡ್ತಕ್ಕಂಥ ನಮ್ಮ ಸಹೋದರಿ ಅವ್ರು ಬಂದಾರ. ಬಂದಾರಲ್ರಿ, ಎಲ್ಲಮ್ಮ ತಾಯಿಯ ಸ್ವರೂಪಿ ಅಂತೇನೆ ಕರಿಬೇಕು. ಹೌದು ಅಂತ ನಮ್ಮ ನಿಡುಗುಂದಿ ಪೂಜಾಕ್ ಅವ್ರು ಕೂಡ ಬಂದಾರ. ಅವ್ರಿಗೆ ಕೂಡ ಒಂದ್ಸಾರಿ ಜೋರಾದ ಚಪ್ಪಾಳೆವನ್ನ ತರ್ಬೇಕಂತ ಅವರಲ್ಲಿ ಕೂಡ ಒಂದು ವಿನಂತಿಯಿಂದ ಕೇಳ್ಕೊಂಡು, ಅವ್ರಿಗೆ ಅಕ್ಕವ್ರಿಗೆ ಒಂದ್ ಸಂದ್ ಕೊಡಬೇಕು. ನೀವು ಅಟ್ಟ ಹಾಡಂಗಿಲ್ಲ ಇಲ್ಲಿ. ಅವ್ರಿಗೆ ಒಂದ್ ಸಂದ್ ಬರಬೇಕ. ಹಾಡ್ಲಲ್ಲ, ಹೌದು ಇದು 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 ಸೇವಾ ಮಾಡುದು ಇದು ಪೂರ್ವ ಜನ್ಮದ ಪುಣ್ಯ. ಅದು ನಿನ್ ತಲೆಯಾಗಿ ಇಟ್ಕೋ. ಹೌದಲ್ಲಿಪ್ಪ. ಯಾರ್ಯಾರ ಅನ್ನದ ವೇಷ ಎಲ್ಲೆಲ್ಲಿ ಬರೆದಿರ್ತೈತಿ ಹೇಳಲಿಕ್ಕೆ ಬರುದಿಲ್ಲ. ಬರಲಿಪ್ಪ ಬರಲ್ಲ. ಯಾಕ ಕೇಳ್ರಿ, ಯಾಕೆಪ್ಪ ಇವತ್ತ ದರಿಕಾನದವ್ರು ಜಾತ್ರೆ ಮಾಡ್ಬೇಕಾದ್ರೆ ನಾನ್ ಅನ್ಕೊಂಡೆ ಬಹುಶಃ ಭಕ್ತರು ಎಲ್ಲಾರು ಕೂಡ್ತಾರ ಜಾತ್ರೆ ಮಾಡ್ತಾರತ್ ನಾನ್ ಅನ್ಕೊಂಡಿದ್ದೆ. ಹೌದಿಪ್ಪ. ಒಂದು ಸಂಸಾರ ನಡೆಸಬೇಕಾದ್ರೆ ಎಷ್ಟು ಕಠಿಣ ಇರ್ತದಲ್ಲ. ಹೌದಾ. ಒಂದು ಮನಿ ಜವಾಬ್ದಾರಿ ನಡೆಸಬೇಕಾದ್ರ ಮನಿ ಮಾಲಕ ಎಷ್ಟು ಕಠಿಣ ಇರ್ತದಲ್ಲ, ಹಂಗ ಈ ಜಾತ್ರೆ ಮಾಡ್ತಕ್ಕಂತ ಈ ಮಾಲಕ ಕೂಡ ಅಷ್ಟೇ ಕಠಿಣದ ಪುಣ್ಯಾತ್ಮರಿ. ಹೌದಪ್ಪ. ಇವತ್ತು ನನಗೆ ಯಾಕೆ ಜ್ಞಾನೋದಯ ಆಯ್ತು ಅಂತ ಕೇಳಿದ್ರ, ಯಾಕ್ರಿಪ್ಪ ನಮ್ಮಲ್ಲಿ ಇವತ್ತಿನ ದಿವಸ ಒಂದು ಹಬ್ಬದ ಕಾರ್ಯಕ್ರಮ ಸಲುವಾಗಿ ಒಂದು 7-8 ಊರು ದೇವರಾಗ ಕೂಡಿಸ್ಕೊಂಡು ಅಲ್ಲಿನೂ ಕೂಡ ಹಿರಿಯ ಕಲಾವಿದರನ್ನು ಕರೆಸಿ ಅಲ್ಲಿ ಜಾಗರಣೆ ನಡೆದದ. ಹೌದು ಹೌದು. ಕರೆ ಆ ಜಾತ್ರೆ ಮಾಡ್ಬೇಕಾದ್ರೆ ನಮಗ ರಾಮಾಯಣ ಆಗಿ ಹೋಯ್ತು. ಹೌದು ಹೌದು. 10 ಮನಿಗೆ. ಹೌದು. ಕರೆ ಇವತ್ತಿನ ದಿವಸ ಪ್ರತಿ ವರ್ಷ 110 ಸತ್ಯ ಸಿದ್ಧರನ್ನ ಬರಮಾಡಿಕೊಂಡು ಜಾತ್ರೆ ಮಾಡ್ತಾರಂದ್ರ ಇವರು ಕೇವಲ ಮಾನವರಲ್ಲ, ಧರ್ಮದ ಉದ್ಧಾರಕ್ಕಾಗಿ ಹೇಳ್ತಾರಲ್ಲ, ಯದಾ ಯದಾ ಈ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳ್ತಾರ. ಎಲ್ಲಿ ಅಧರ್ಮ ಇರ್ತದ ಅಲ್ಲಿ ಒಬ್ಬ ಮಹಾತ್ಮ ಇರ್ತಾನಂತ. ಹೌದಪ್ಪ. ಎಲ್ಲಿ ಅಸತ್ಯ ನಡೀತದಲ್ಲ ಅಲ್ಲಿ ಒಬ್ಬ ಯೋಗಿ ಪುರುಷ ಬರ್ತಾನಂತ. ಹೌದು. ಎಲ್ಲಿ ಕೆಡಗಾಲ ಬರ್ತದಲ್ಲ ಅಲ್ಲಿ ಒಬ್ಬ ಧರ್ಮ ಪುರುಷ ಬರ್ತಾನಂತ. ಹುಟ್ಟಿದ ಮೊರಬು ಗ್ರಾಮದಲ್ಲಿ ಇದ್ರು ಕೂಡ ಕರೆ ಈ ಪುಣ್ಯ ಕ್ಷೇತ್ರಕ್ಕೆ ಬಂದಾನಂದ್ರೆ ಈ ಊರು ಪಾವನ ಮಾಡ್ಲಾಕ ಬಂದಾನ ತಿಳ್ಕೊಬೇಕು. ಇವತ್ತು ದರಿಕಾನದವ್ರ ಪುಣ್ಯಾತ್ಮರಿ. ಹೌದಪ್ಪ. ಹೌದು ಹೌದು. ಯಾಕೆ ಕೇಳ್ರಿ, ಒಬ್ರಿಗೆ ಕೆಟ್ಟದು ಮಾತಾಡ್ತಿರ್ತಾರ, ಒಬ್ರು ಅಲ್ಲುದು ಮಾತಾಡ್ತಿರ್ತಾರ, ಒಬ್ರು ಇಲ್ಲುದು ಮಾತಾಡ್ತಿರ್ತಾರ, ಒಬ್ರು ಚಲೋ ಆಗೈತೆತ್ತು ಮಾತಾಡ್ತಾರ, ಒಬ್ರು ಸುಮಾರು ಆಗೈತೆತ್ತು ಮಾತಾಡ್ತಾರ. ಹೌದು. ಖರೆ ಕಾರಣ ಅವರಲ್ಲಿ ಇರ್ತಕ್ಕಂಥ ಧರ್ಮತ್ವ ಹೆಂಗೈತೆ ಅಂತ ಕೇಳಿದ್ರೆ, ಹೆಂಗಪ್ಪ ಹಿಂದಕ್ಕೆ ಧರ್ಮರಾಜ ಹೆಂಗ ತನ್ನ ಧರ್ಮದ ಆಸ್ಥಾನದೊಳಗಿದ್ದಲ್ಲ, ಹೌದಾ ಇದರಿಗೆ ಬಂದವರು ಹೂ ಒಗದ್ರು ಕೂಡ ಅದನ್ನ ಸ್ವೀಕಾರ ಮಾಡ್ತಿದ್ರು, ಕಲ್ಲು ಒಗದ್ರು ಕೂಡ ಹೆಂಗ ಸ್ವೀಕಾರ ಮಾಡ್ತಿದ್ರಲ್ಲ ಹಂಗೇನೆ ಈ ಕಲಿಯುಗದೊಳಗೆ ಎಲ್ಲಾನು ಧರ್ಮವನ್ನು ಸ್ವೀಕಾರ ಮಾಡ್ತಕ್ಕಂಥವ್ರು ಅದು ದರಿಕಾನಜ್ ಅವ್ರ ಹತ್ರ ನನ್ನ ಬಹಳ ಹೆಮ್ಮೆ ಪೂರ್ವಕವಾಗಿ ಕೈ ಎತ್ತಿರ್ತಕ್ಕಂಥ ಮಾತದ ನನ್ನ ಆತ್ಮೀಯ ಬಂಧುಗಳೇ. ಆತ್ಮೀಯ ಬಂಧುಗಳೇ, ಯಾಕೆ ಈ ಮಾತನ್ನು ಹೇಳಿದೆ ಅಂತ ಕೇಳಿದ್ರ, ಯಾಕೆಪ್ಪ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ ಅಂತೇಳಿ ಆಗಿ ಹೋದಳು. ಹೌದು. ಯಾರು? ನನಗ ನಾಕ್ ಬರಲ್ಲ ನೀವ ಅನ್ರಿ. ಧೃತರಾಷ್ಟ್ರ. ಹೌದು. ಯಾವ ರಾಷ್ಟ್ರ? ಮಹಾರಾಷ್ಟ್ರ. ಧೃತರಾಷ್ಟ್ರ ಹೆಂಡತಿಯಾರ ಮಹಾರಾಷ್ಟ್ರ. ಗಾಂಧಾರಿ ಅಂತೇಳಿ ಆಗಿ ಹೋದಳು. ಹೌದು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಕೇಳಿದ್ರ, ಯಾಕೆಪ್ಪ ದರಿಕಾನಜಾಗ ಒಬ್ಬ ಬೈದಿರ್ತಾನ, ಹೌದು, ಕೆಟ್ಟದ ಮಾತಾಡ್ತಾನ, ಒಳ್ಳೇದು ಹೇಳ್ತಾನ, ಎಲ್ಲಾನು ಯಾಕೆ ಸ್ವೀಕಾರ ಮಾಡ್ತಾನ ಇದೊಂದು ಉದಾಹರಣೆ ಹೇಳಿ ವಿಷಯಕ್ಕೆ ಬರೋದದ. ಓಕೆ. ಆ ಧೃತರಾಷ್ಟ್ರನ ಹೆಂಡತಿ ಆಗಿರ್ತಕ್ಕಂತ ಗಾಂಧಾರಿ ಏನು ಮಾಡಿದಪ್ಪ ಅಂತ ಕೇಳಿದ್ರ, ಏನ್ ಮಾಡಿರಿಪ್ಪ? ತನ್ನ ಗಂಡನ ಕಣ್ಣ 2 ಕುಡ್ಡಿದ್ದ ಸಲುವಾಗಿ, ಹೌದು, ನನ್ನ ಗಂಡರೇ 2 ಕಣ್ಣಿಲ್ಲದ ಗಂಡದಾನ, ನನ್ನ ಗಂಡ ಇಡೀ ಜಗತ್ತನ್ನ ನೋಡಿಲ್ಲ ಅಂದ್ರೆ ನಾ ಯಾಕೆ ನೋಡ್ಬೇಕಂತ ತಿಳ್ಕೊಂಡು ಸ್ವತಃ ಗಾಂಧಾರಿ ತನ್ನ ಕಣ್ಣಿಗೆ ಕೂಡ ಬಟ್ಟೆ ಕಟ್ಕೊಂಡಿದ್ದಳು ಗಾಂಧಾರಿ. ಹೌದಿಪ್ಪ. ಹೌದು. ಯಾರು? ಯಾರು? ಗಾಂಧಾರಿ. ಗಾಂಧಾರಿ. ಆ ಗಾಂಧಾರಿ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದಿದ್ದ ಯಾರು? ದುರ್ಯೋಧನ. ಹೌದಾ?
ದುರ್ಯೋಧನ ಕೇಳ್ತಾನೆ ಯವ ಓ 101 ಮಕ್ಕಳು ಪುಂಡ್ರದಿವಿ ಪ್ರಚಂಡ್ರದಿವಿ ಹೌದಾ 5 ಮಂದಿ ಇದ್ರು ಕೂಡ ಪಂಚ ಪಾಂಡವರನ್ನು ನಾವು ಸೋಲ್ಸೋಷ್ಟು ತಾಕತ್ ನಮ್ಮ ತಲೆ ಐತಿ ಹೌದಾ ನೀ ಯಾಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿ ಅಂದ ಕಾಲಕ್ಕೆ ಅವಾಗ ಗಾಂಧಾರಿ ಹೇಳ್ತಾಳ ನಿಮ್ಮ ತಂದೆ ಆಗಿರ್ತಕ್ಕಂಥ ಅವನಿಗೆ ಕಣ್ಣಿಲ್ಲದಕ್ಕಾಗಿ ನಾನು ಕಟ್ಕೊಂಡು ಹೋಗುವಂಥದ್ದು ನನ್ನೊಂದು ಧರ್ಮತ್ವದ ಹೌದು ಹೌದು ನೋಡು ಧರ್ಮ ಪತ್ನಿ ಸ್ವೀಕಾರ ಮಾಡ್ಬೇಕಾದಂಥದ್ದು ಒಂದು ಧರ್ಮತ್ವದ ನಿನ್ನ ತಂದೆ ಕಣ್ಣು ಕಾಣಂಗಿಲ್ಲ ತಂದೆ ಕಣ್ಣು ಕಾಲ ಅದರ ಸಲುವಾಗಿ ನಾ ಕಣ್ಣು ಕಟ್ಕೊಂಡಿದ್ದ ಅಂದ ಕಾಲಕ್ಕೆ ಅವಾಗ ದುರ್ಯೋಧನ ಕೇಳ್ತಾನೆ ಯವ ಓ ನನ್ನ ಹತ್ರ ಎಲ್ಲಾ ಶಕ್ತಿ ಪಡ್ಕೋಬೇಕಾದಂತ ತಾಕತ್ ಐತಿ ಹೌದು ಖರೆ ಒಂದೇ ಒಂದು ನನ್ನ ತಲೆ ತಾಕತ್ತಿಲ್ಲ ಯಾವ್ದಿಪ್ಪ ಏನಿಲ್ಲ ಅಂತ ಕೇಳಿದ್ರ ಸಾವು ಹುಟ್ಟು ಮತ್ತು ಸಾವು ನನ್ನ ಕೈಯಾಗಿಲ್ಲ ಹೌದಾ ಈ ಹುಟ್ಟು ಸಾವುನು ಕೂಡ ನನ್ನಿಂದ ದೂರ ಆಗಬೇಕಾಗಿತ್ತಂದ್ರ ಹೌದು ನನ್ನ ಶರೀರಕ್ಕೆ ಯಾವತ್ತಿಗೂ ಕೂಡ ಸಾವು ಬರಕ್ ಹೋಗ್ಬಾರ್ದು ಹೌದು ಈ ಶರೀರಕ್ಕೆ ಆಯುಷ್ಯ ಆಗಕ್ ಹೋಗ್ಬಾರ್ದು ಹೌದು ಈ ಶರೀರ ವಜ್ರಮಯ ಶರೀರ ಆಗಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕ ತಾಯಿ ಅಂತ ಕೇಳಿದ ಹೌದಲ್ರಿಪ್ಪ ಯಾರು ದುರ್ಯೋಧನ ಹೌದು ಅವಾಗ ಗಾಂಧಾರಿ ಹೇಳ್ತಾಳ ಪುಣ್ಯಾತ್ಮರಿ ಏನತ್ತಿಪ್ಪ ದುರ್ಯೋಧನ ಓ ನಿನ್ನ ಶರೀರ ವಜ್ರಮಯ ಶರೀರ ಆಗಬೇಕಾಗಿತ್ತಂದ್ರ ಹೌದಾ ಅಪೋಸ್ ಪಾರ್ಟಿ ಒಳಗ ಧರ್ಮದ ರಕ್ಷಣೆಗಾಗಿ ಹುಟ್ಟಿ ಬಂದಿರತಕ್ಕಂತ ಧರ್ಮರಾಜ ಅದಾನ ಹೌದ್ರಿಪ್ಪ ಆ ಧರ್ಮರಾಜನ ಹತ್ರ ಹೋಗಿ ಕೇಳು ಕೇಳು ಅವ ಏನ್ ಹೇಳ್ತಾನ ಅವ ಹೇಳಿದ ಮಾತು ಪಾಲಿಸಿದಂದ್ರ ನಿನ್ನ ಶರೀರ ಎಲ್ಲ ವಜ್ರಮಯ ಶರೀರ ಆಗ್ತೈತಿ ಅಂತ ಹೇಳಿದ ಹೌದಪ್ಪ ಹೌದು ಯಾರು ತಾಯಿ ಹೇಳಿದ್ರು ಹೌದು ಅವಾಗ ದುರ್ಯೋಧನಂದ ಆಹಾ ಅವರು 5 ಮಂದಿ ಪಂಚ ಪಾಂಡವರು ದೊಡ್ಡವ ಧರ್ಮರಾಜ ಅದಾನ ಹೌದಾ ಧರ್ಮದಿಂದ ಇರ್ತಾನೆ ಕೆಟ್ಟದ್ದು ಮಾಡಿದ್ರು ಒಳ್ಳೇದನ್ನ ಮಾಡ್ತಾನ ಚಲೋ ಮಾಡಿದ್ರು ಒಳ್ಳೇದನ್ನ ಮಾಡ್ತಾನ ಅಂತ ಇತಿಹಾಸ ಸಾರ್ತದ ಕರೆ ಹೌದು ಖರೆ ನಾವು ಅಪೋಸ್ ಪಾರ್ಟಿ ಆಗೋದು ನಮಗ್ ಚಲೋ ಹೇಳ್ತಾನ ಅನ್ನೋ ಮಾತು ಕೇಳಿದ ಅವಾಗ ಗಾಂಧಾರಿ ಏನತ್ತಾಳ್ರಿಪ್ಪ ಅವಾಗ ಗಾಂಧಾರಿ ಹತ್ತಾಳ ಆಹಾ ದುರ್ಯೋಧನ ಮೊದಲ ಧರ್ಮರಾಜನ ಹತ್ತಲ್ಲಿ ಹೋಗು ಹೋಗು ಸೂರ್ಯ ಹೊತ್ತು ಹೊಂಡು ಸಲುವಾಗಿ ಹೋಗಿ ಮುಂದೆ ನಿಂತು ಕೇಳು ಹೌದಾ ಅವ ಏನ್ ಹೇಳ್ತಾನೆ ಹೇಳಿದಂಗ ಮಾಡಿದ ನಿನ್ನ ಜೀವನದಾಗ ಸಾವು ಬರುದಿಲ್ಲ ತಿಳಿದಳು ಗಾಂಧಾರಿ ಅವಾಗ ಎಲ್ಲಿ ಬರ್ತಾನ್ರಿಪ್ಪ ದುರ್ಯೋಧನ ಸೂರ್ಯ ಹೊತ್ತು ಹೊಂಡು ಎಳೆ ಟೈಮದೊಳಗ ಹೌದು ಎಲ್ಲಿ ಬರ್ತಾನ ದುರ್ಯೋಧನ ಎಲ್ಲಿಗಿಪ್ಪ ಧರ್ಮರಾಜನ ಮನೆಗೆ ಬರ್ತಾನ ಹೌದು ಧರ್ಮರಾಜನ ಅಣ್ಣತಮ್ರ ಎಲ್ಲಾರು ಹೇಳ್ತಾರ ಏನತ್ತ ನಕುಲ ಭೀಮ ಸಹದೇವ ಎಲ್ಲಾ ಸುತ್ತ ಕಡೆ ಇರ್ತಾರ ಆಹಾ ಅಣ್ಣ ಓ ಗಾಂಧಾರಿ ಮಗ ದುರ್ಯೋಧನ ಹೌದಾ ಕೆಟ್ಟ ದುಷ್ಟ ಮನುಷ್ಯ ಅದಾನ ಹೌದಾ ಈ ಅಪೋಸಿಟ್ ಪಾರ್ಟಿ ಅವ ಇವತ್ತು ನಮ್ಮ ಇದಕ್ಕೆ ಬಂದಾನ ಆಸ್ಥಾನಕ್ಕೆ ಬಂದಾನ ಅಂದ್ರ ಏನೋ ಮೋಸ ಮಾಡಂಗ್ ಕಾಣ್ತಾನ ಅಂತ ಹೇಳಿದ್ರು ಅವ್ರು ಎಲ್ಲಾರು ಅಣ್ಣತಮ್ರು ಅವಾಗ ಧರ್ಮರಾಜ ಏನತ್ತಾನಿಪ್ಪ ಅವಾಗ ಧರ್ಮರಾಜ ಹೇಳಿದ ಪುಣ್ಯಾತ್ಮರೇ ಏನತ್ತಿಪ್ಪ ಅವ ಅಪೋಸ್ ಪಾರ್ಟಿ ಅವರ ಇರ್ಲಿ ಹೌದು ಅವ ಸುಮಾರರೇ ಮಾಡ್ಲಿ ಹೌದು ಚಲೋರೇ ಮಾಡ್ಲಿ ಹೌದು ನನ್ನ ಆಸ್ಥಾನಕ್ಕೆ ಬಂದಾನಂದ್ರ ಆಹಾ ಇವತ್ತು ನನ್ನ ನಂಬಿ ನಮ್ಮ ಆಸ್ಥಾನಕ್ಕೆ ಬಂದಾನಂದ್ರ ಅವಂಗ ಒಳ್ಳೇದನ್ನೇ ಮಾಡಬೇಕಾಗೈತಿ ಅಂತ ಹೇಳಿದ ಧರ್ಮರಾಜ ಹೌದಲ್ಲಿಪ್ಪ ದುರ್ಯೋಧನ ಕರೆದು ಕೇಳಿದ ನಿನಗೆ ಏನಾಗ್ಬೇಕಂತ ಕೇಳಿದ ಆಹಾ ಹಿಂಗ ನಮ್ಮ ತಾಯಿಗೆ ವಜ್ರಮಯ ಶರೀರ ಆಗ್ಬೇಕಂತ ಕೇಳ್ಕೊಂಡಿ ನನ್ನ ತಾಯಿ ನಿನ್ನ ಬಲ್ಯಕ್ಕೆ ಕಳಿಸ್ಯಾಳ ಇದಕ್ಕೆ ಕಾರಣ ಏನ್ ಹೇಳ್ತಿ ಅವಾಗ ಧರ್ಮರಾಜ ಏನತ್ತಾನ್ರಿಪ್ಪ ಅವಾಗ ಧರ್ಮರಾಜ ಹೇಳ್ತಾನ ಏನತ್ತ ನಾಳೆ ಹೊತ್ತು ಹೊಂಡು ಎಳೆದೊಳಗ ಹೌದಾ ನಿನ್ನ ತಾಯಿ ಬಟ್ಟೆ ಬಿಚ್ಚಬೇಕ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನ ಹೌದು ಹೌದು ಕಣ್ಣಿಗೆ ಬಟ್ಟೆ ಬಿಚ್ಚಬೇಕಾಗಿತ್ತಂದ್ರೆ ನಿನ್ನ ಶರೀರ ಎಲ್ಲ ಮೈ ಮೇಲೆ ಒಂದು ತುಣುಕು ಅರಿವಿ ಬಟ್ಟೆ ಸುದ ಇರಬಾರ್ದು ಹೌದ್ರಿಪ್ಪ ಹೌದು ಏನು ಹುಟ್ಟು ಮಾರೋಸಲೇ ಹೋಗ್ಬೇಕು ನೀನು ಹುಟ್ಟು ಮಾರುಸಲೆ ತಾಯಿ ಮುಂದೆ ನಿತ್ಯ ಅಂದ್ರ ಆಹಾ. ನಿನ್ನ ತಾಯಿ ಬಟ್ಟೆ ಬಿಚ್ಚಿ ನೋಡಿದ್ರಂದ್ರೆ ನಿನ್ನ ಶರೀರ ಎಲ್ಲ ವಜ್ರಮಯ ಶರೀರ ಆಗ್ತದ ನಿನಗ ಸಾವು ಬರುದಿಲ್ಲ ಅಂತ ಹೇಳಿದ ಅವಾಗ ದುರ್ಯೋಧನ ಏನತ್ತಾನಿಪ್ಪ ಅವಾಗ ಧರ್ಮರಾಜಾಗ ನಮಸ್ಕಾರ ಮಾಡಿ ಬರ್ಲಾಕತ್ತ ಅಂತಂಬ್ರಿ ಕೇಳಿದ್ರು ಏನತ್ತ ಅಣ್ಣ ಓ ಈಗ ಇನ್ನ ಅವನು ಶರೀರ ವಜ್ರಮಯ ಶರೀರ ಇಲ್ಲ ಈಗ ಸಾಯ್ತಾನ ಆಗ ಸಾಯ್ತಾನ ಸಾವುಕ್ಕ ಅಂತ್ಯನೂ ಗೊತ್ತಿಲ್ಲ ಅದಕ್ಕೆ ಹುಟ್ಟುನು ಗೊತ್ತಿಲ್ಲ ಹೌದಪ್ಪ ಹೌದು ಇಂಥ ಯಾಳ್ಯಾಗ ನಮ್ಮನ್ನ ಈ ನಮ್ಮನಿ ಪರಿ ಕಾಡ್ಲಾಕತ್ತಾರ ಅವನ ಶರೀರ ವಜ್ರ ಐತಂದ್ರ ಬಿಡ್ತಾನೆ ನಾವು ಇಂಥ ಕೆಲಸ ಯಾಕೆ ಮಾಡಿದ ಅಂದ ಕಾಲಕ್ಕೆ ಧರ್ಮರಾಜ ಹೇಳ್ತಾನ ಧರ್ಮ ಕಾಪಾಡುದು ನನ್ನ ಕರ್ತವ್ಯದ ನಾ ಹುಟ್ಟಿದ ಧರ್ಮ ಸಲುವಾಗಿ ನಾ ಹುಟ್ಟಿನ ತಿಳಿದ ಪುಣ್ಯಾತ್ಮರೇ ಅದರಂತೆ ಇವತ್ತು ಕೆಟ್ಟದು ಮಾಡಿದ್ರು ಸುಮಾರು ಮಾಡಿದ್ರು ಕೂಡ ಇವತ್ತು ದರಿಕಾನ ಅಜ್ಜವ್ರು ಕೆಟ್ಟದು ಮಾಡಿದ್ರು ಕೂಡ ಒಳ್ಳೇದನ್ನ ಮಾಡ್ತಕ್ಕಂಥವ್ರು ಯಾವ ಧರ್ಮರಾಜ ಅಂತ ಕೇಳಿದ ಅದು ಸದ್ದಲಗ ಧರ್ಮರಾಜ ದರಿಕಾನ ಅಜ್ಜವ್ರು ಅಂತ ಹೇಳ್ಬೇಕಾದಂತ ವಿಷಯದ ಪುಣ್ಯಾತ್ಮರೇ ಹೌದಪ್ಪ ಹೌದು 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 ಹಂಗ ದುರ್ಯೋಧನ ಬರುವಂತ ಸಂದರ್ಭದಾಗ ಶ್ರೀಕೃಷ್ಣ ಪರಮಾತ್ಮ ಇದು ಘಾತ ಮಾಡಿದ ಧರ್ಮರಾಜ ಏನ್ ಮಾಡಿದ ಘಾತ ಮಾಡಿದ ಧರ್ಮರಾಜ ಒಳ್ಳೆ ಕೆಲಸ ಮಾಡಿ ಘಾತ ಮಾಡಿದ ತಿಳ್ಕೊಂಡು ನಡು ದಾರಿಯಾಗ ಬಂದು ಕೇಳ್ತಾನ ಏನತ್ತಿಪ್ಪ ಏ ದುರ್ಯೋಧನ ಓ ಎಲ್ಲಿ ಹೊಂಟಿದ್ಯೋ ಎಲ್ಲಿ ಹೊಂಟಿದಿ ಏನ್ ಕೇಳ್ಕೊಂಡು ಬಂದಿ ಅಂದ ಕಾಲಕ್ಕೆ ಹಿಂಗ ನಾ ಹೋಗಿನಿ ಧರ್ಮರಾಜನ ತಲೆ ಹಿಂಗ ಹೇಳ ನಾ ತಾಯಿ ಮುಂದೆ ಹುಟ್ಟು ಮೋರ್ಸಲ ಹೋಗಿ ನಿಂದಿರ್ಬೇಕಾಗ್ಯದ ಅಂದ್ಕೊಳ್ಳಿ ಶ್ರೀಕೃಷ್ಣ ಪರಮಾತ್ಮ ಬಹಳ ದೊಡ್ಡವ
ಜಗದ ಕರ್ತ ಸ್ಥಿತಿಕರ್ತ ಲಯಕರ್ತ ಹೌದು. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ ಏನತ್ತಿಪ್ಪ ಏ ಹುಚ್ಚ ಹಡದ ತಾಯಿ ಮುಂದೆ ದೊಡ್ಡವಾಗಿದೀಪ ಹೌದು. ಹುಟ್ಟು ಮಾರಿಸಲು ನಿಂದಿರ್ಲಿಕ್ಕೆ ಹೋಗ್ಬೇಡ ನಿನ್ನ ಮಾನ ಮುಚ್ಚಗೋಸ್ಕರ ಶರೀರ ಮೇಲೆ ಒಂದು ಸ್ವಲ್ಪ ಬಟ್ಟಿ ಇಟ್ಕೋ ಅಂತ ಹೇಳಿದ. ಅವಾಗ ದುರ್ಯೋಧನ ಏನ್ ಮಾಡ್ತಾನಿಪ್ಪ ಆ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನ ಮಾತು ಕೇಳಿ ತನ್ನ ಮಾನ ಮುಚ್ಚಗೋಸ್ಕರ ಮೈ ಮೇಲೆ ಒಂದು ಸ್ವಲ್ಪ ಬಟ್ಟಿ ಕಟ್ಕೊಂಡ. ಹೌದು. ತಾಯಿ ಕಣ್ಣು ಬಿಚ್ಚಿ ನೋಡಿದಾಗ ಪುಣ್ಯಾತ್ಮರಿ ಎಲ್ಲ ಶರೀರ ಎಲ್ಲ ವಜ್ರ ಇತ್ತು. ತನ್ನ ಮಾನ ಮುಚ್ಚಗೋ ಸಲುವಾಗಿ ಏನು ಬಟ್ಟೆ ಬಿಟ್ಟಿದಲ್ಲ ಅದಷ್ಟೇ ಉಳಿತು ಪುಣ್ಯಾತ್ಮರಿ. ಹೌದಪ್ಪ ಹೌದು. ಅಂದ್ರೆ ಇದನ್ನ ಹೇಳೋ ಕಾರಣ ಹಾ ಇವತ್ತು ಧರ್ಮದ ಸಲುವಾಗಿ ಧರಿಕಾನದವ್ರು ಹುಟ್ಟಿ ಬಂದಾರ. ನಾವು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಅದಕ್ಕೆ ಹಿಂದೆ ಅವರ ತಾಕತ್ ಇರ್ತದಂತಕ್ಕಂಥ ಮಾತನ್ನು ಹೇಳಿ ಹೌದು. ಇವತ್ತಿನ ದಿವಸ ಹಾ ನಮ್ಮ ಗುರು ಹಿರಿಯರು ಕೂಡಿಕೊಂಡು ಹೌದು ಜಗತ್ತದೊಳಗ ಹೌದು ದೇವರು ಶ್ರೇಷ್ಠ ಮತ್ತು ಭಂಡಾರ ಶ್ರೇಷ್ಠ. ಹೌದು. ನಮ್ಮ ಪ್ರೀತಿಯ ಅಣ್ಣ ಹಾ ತಾವು ತಮ್ಮನ ಪದವಿ ತಗೊಂಡು ನನಗೆ ಅಣ್ಣನ ಪದವಿ ಕೊಟ್ಟಾರ. ಕೊಟ್ಟಾರಲ್ರಿ, ಅದು ಅವ್ರ ದೊಡ್ಡ ಗುಣ ಅಂತ ನಾವು ತಿಳ್ಕೊಬೇಕು. ಹೌದು. ನೀವು ಅಣ್ಣ ತಮ್ಮ ಅಂತಂದ್ ಇದ್ರಾಗ ಹೊತ್ತು ಏರ್ಸ್ಬಾರ್ದು, ಹೊಂಟು ಜಗಳ ಆಡ್ಬೇಕು ನೀವು.